ಧೂಮಪಾನ ಮಾಡಿಲ್ಲ ಅಂದ್ರೂ ಮಾಡಿದಷ್ಟೇ ದುಷ್ಪರಿಣಾಮ ನಮ್ಮ ಮೇಲೆ ಆಗ್ತಾ ಇದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಒಂದೇ ಒಂದು ದಿನ ನೀವು ವಾಸವಿದ್ರೆ 49 ಸಿಗರೆಟ್ ಸೇವನೆಯ ಎಫೆಕ್ಟ್ ನಿಮ್ಮ ಮೇಲೆ ಆಗುತ್ತೆ. ನಮ್ಮ ಕರ್ನಾಟಕ ಬೆಂಗಳೂರಿನಲ್ಲಿ ವಾಯು ಮಾಲಿನ್ಯದ ಪರಿಸ್ಥಿತಿ ಹೇಗಿದೆ? ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ. ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರ ಅನ್ನೋ ಸೂಚನೆಯನ್ನ ನೀವು ನೋಡೇ ಇರ್ತೀವಿ. ಆದ್ರೆ ಈಗ ಧೂಮಪಾನ ಮಾಡಿಲ್ಲ ಅಂದ್ರೂ ಮಾಡಿದಷ್ಟೇ ದುಷ್ಪರಿಣಾಮ ನಮ್ಮ ಮೇಲೆ ಆಗ್ತಾ ಇದೆ. ಇದನ್ನ ನೀವು ನಂಬಲೇಬೇಕು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಒಂದೇ ಒಂದು ದಿನ ನೀವು ವಾಸವಿದ್ರೆ 49 ಸಿಗರೆಟ್ ಸೇವನೆಯ ಎಫೆಕ್ಟ್ ನಿಮ್ಮ ಮೇಲೆ ಆಗುತ್ತೆ. ಯಾಕಂದ್ರೆ ದೆಹಲಿಯಲ್ಲಿ ಉಸಿರಾಡುವಂತ ಗಾಳಿಯೇ ವಿಷಮಯ. ದೆಹಲಿಯಲ್ಲಿ ಇಂಥದ್ದೊಂದು ಪರಿಸ್ಥಿತಿ ಉದ್ಭವ ಆಗಿದ್ರೆ ನಮ್ಮ ಕರ್ನಾಟಕ ಬೆಂಗಳೂರಿನಲ್ಲಿ ವಾಯು ಮಾಲಿನ್ಯದ ಪರಿಸ್ಥಿತಿ ಹೇಗಿದೆ? ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಉಸಿರಾಡುವ ಗಾಳಿಯು ವಿಷ ವಿಷ ವಿಷ. ವಿಷಮಯ ಆಯ್ತು ಧರ್ಮರಾಯ ಆಳಿದ ನಗರ. ಮಹಾಭಾರತದ ಇಂದ್ರಪ್ರಸ್ಥ ಈಗ ಹೊಗೆ ಪ್ರಸ್ಥ. ಹಿಟ್ಲರ್ನ ಗ್ಯಾಸ್ ಚೇಂಬರ್ ಅನ್ನೇ ಮೀರಿಸಿದ ದೆಹಲಿ. ದೆಹಲಿ ಹೊಗೆ, ರಾಷ್ಟ್ರ ರಾಜಧಾನಿ ಜನರ ಬದುಕು ಹೊಗೆ. ಅಲ್ಲಿ ಉಸಿರಾಡುವ ಗಾಳಿ ಕೂಡ ವಿಷ ಆಗೋಗಿದೆ. ವಾಯು ಮಾಲಿನ್ಯದಿಂದ ಆ ಸುಂದರ ನಗರವೇ ನರಕ ಆಗೋಗಿದೆ. ಉಸಿರಾಡಲು ಹಿಂದೆ ಮುಂದೆ ಯೋಚಿಸಬೇಕಾದ ದಯನೀಯ ಪರಿಸ್ಥಿತಿ ಬಂದೊದಗಿದೆ. ಒಂದು ಕಾಲದಲ್ಲಿ ಪಂಚ ಪಾಂಡವರು ಆಳಿದ ಇಂದ್ರಪ್ರಸ್ಥ ಈಗ ಮಾಲಿನ್ಯ ಪ್ರಸ್ಥ ಎಂಬ ಹಣೆಪಟ್ಟಿಗೆ ಸಿಲುಕಿಕೊಂಡಿದೆ. ಎಸ್, ರಾಷ್ಟ್ರ ರಾಜಧಾನಿ ದೆಹಲಿ ಈಗ ಹೊಗೆ ರಾಜಧಾನಿ ಆಗೋಗಿದೆ. ದೆಹಲಿಯ ವಾಯುವಿನ ಗುಣಮಟ್ಟದ ಸದ್ಯದ ಪರಿಸ್ಥಿತಿ ಸಿವಿಯರ್ ಪ್ಲಸ್ ಎಂದು ಗುರುತಿಸಲಾಗಿದೆ. ಹಾಗಾಗಿ ಕೇಂದ್ರ ಸರ್ಕಾರ ದೆಹಲಿಯ ಜನರನ್ನು ಮಾಲಿನ್ಯದ ದುಷ್ಪರಿಣಾಮಗಳಿಂದ ರಕ್ಷಿಸಲು ಹೊಸ ಪ್ಲಾನ್ಗಳನ್ನ ಹಾಕಿಕೊಂಡಿದೆ. ದೆಹಲಿಯಲ್ಲಿ ವಾಸಿಸುವ ಜನರ ಮೇಲೆ ಅಳಿವು ಉಳುವಿನ ಪ್ರಶ್ನೆ ಎದುರಾಗಿದೆ. ಇಲ್ಲಿನ ಗಾಳಿ ಅದೆಷ್ಟು ವಿಷಮಯವಾಗಿದೆ ಎಂದರೆ ಕೇವಲ ಉಸಿರಾಡುವುದಿಂದಲೇ ಕ್ಯಾನ್ಸರ್ಗೆ ಆಹ್ವಾನ ನೀಡಿದಂತೆ. ದೆಹಲಿ ಸೇರಿದಂತೆ ಭಾರತದ ಹಲವು ರಾಜ್ಯಗಳಲ್ಲಿ ವಾಯು ಗುಣಮಟ್ಟ ಸೂಚ್ಯಕವು ಗಂಭೀರ ವರ್ಗದಲ್ಲಿ ಉಳಿದಿದೆ. ಸೋಮವಾರ ಸಂಜೆ 6 ಗಂಟೆಗೆ ದೆಹಲಿಯ ಸರಾಸರಿ AQI 495 ತಲುಪಿತು. ಇಲ್ಲಿನ ಆನಂದ್ ವಿಹಾರ್, ಇಂಡಿಯಾ ಗೇಟ್, ದ್ವಾರಕಾ, ರೋಹಿಣಿ, ನೆಹರು ನಗರ ಮತ್ತು ಉತ್ತರ ಕ್ಯಾಂಪ್ನಲ್ಲಿ AQI 500ರ ಗಡಿ ದಾಟಿದೆ. ಗಾಳಿಯಲ್ಲಿ ಕರಗಿರುವ ಈ ವಿಷದ ಅಂಕಿಅಂಶಗಳನ್ನ ಗಮನಿಸಿದರೆ ದೆಹಲಿಯಲ್ಲಿ ವಾಸಿಸುವ ಜನರು ದಿನಕ್ಕೆ 40 ಸಿಗರೇಟ್ಗಳಿಗೆ ಸಮನಾದ ಹೊಗೆಯನ್ನ ಉಸಿರಾಡ್ತಿದ್ದಾರೆ. ಈ ಹೆಚ್ಚಿನ ಹೊಗೆಯು ಆರೋಗ್ಯವಂತ ವ್ಯಕ್ತಿಯನ್ನ ಸಹ ಅನಾರೋಗ್ಯಕ್ಕೆ ಒಳಪಡಿಸಬಹುದು. ಈ ಕಾರಣದಿಂದ ವೃದ್ಧರು, ಅನಾರೋಗ್ಯ ಪೀಡಿತರು ಮತ್ತು ಮಕ್ಕಳು ವಿಶೇಷ ಮುಂಜಾಗ್ರತೆ ವಹಿಸುವಂತೆ ಸೂಚಿಸಲಾಗಿದೆ. ದೆಹಲಿ ಹೊರತುಪಡಿಸಿ ಹರಿಯಾಣ, ಬಿಹಾರ, ಯುಪಿ, ರಾಜಸ್ಥಾನ ಮತ್ತು ಪಶ್ಚಿಮ ಬಂಗಾಳ, ಒಡಿಶಾ, ಪಂಜಾಬ್ ಮತ್ತು ಮಧ್ಯಪ್ರದೇಶದಲ್ಲಿ ಉಸಿರಾಡಲು ಕಷ್ಟವಾಗ್ತಾ ಇದೆ. ಹರಿಯಾಣದ ಜನರು ದಿನಕ್ಕೆ 29 ಸಿಗರೆಟ್ಗಳಿಗೆ ಸಮನಾದ ಹೊಗೆಯನ್ನ ಉಸಿರಾಡ್ತಿದ್ದಾರೆ. ಆದ್ರೆ ಸಮಾಧಾನದ ವಿಷಯ ಅಂದ್ರೆ ಇದರಲ್ಲಿ ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು ಸೇಫ್ ಆಗಿದ್ದು ಕೇವಲ 1 ಸಿಗರೇಟ್ ಸೇದುವಷ್ಟು ಮಾತ್ರ ಎಫೆಕ್ಟ್ ಇರುವುದು ನೆಮ್ಮದಿಯಿಂದ ನಿಟ್ಟುಸಿರು ಬಿಡುವಂತಾಗಿದೆ. ದೆಹಲಿಯಲ್ಲಿ ವಾಯು ಮಾಲಿನ್ಯದ ತೀವ್ರ ಮಟ್ಟವನ್ನ ಗಮನದಲ್ಲಿಟ್ಟುಕೊಂಡು ಗ್ರಾಪ್ 4 ನಿರ್ಬಂಧನಗಳನ್ನ ವಿಧಿಸಲಾಗಿದೆ. 12ನೇ ತರಗತಿಯವರೆಗಿನ ಎಲ್ಲ ಶಾಲೆಗಳನ್ನ ಮುಚ್ಚಲಾಗಿದೆ. ಈಗ ಈ ವಿದ್ಯಾರ್ಥಿಗಳು ಆನ್ಲೈನ್ ತರಗತಿಗಳಲ್ಲಿ ಅಧ್ಯಯನ ಮಾಡ್ತಿದ್ದಾರೆ.
ನೋಡಿದ್ರಲ್ಲ ವೀಕ್ಷಕರೇ, ವಾಯು ಮಾಲಿನ್ಯದ ಪರಿಸ್ಥಿತಿ ಯಾವ ರೀತಿಯಾಗಿ ಕಾಡ್ತಾ ಇದೆ ಅಂತ. ಒಂದು ಕಡೆಯಲ್ಲಿ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನ ನೀಡ್ತಾ ಇದೆ, ಇನ್ನೊಂದೆಡೆ ಇನ್ನಷ್ಟು ಸೂಕ್ತ ಕಠಿಣ ಕ್ರಮಗಳನ್ನ ಮಾಡಲೇಬೇಕು ಸರ್ಕಾರ. ಒಂದು ಕಡೆಯಲ್ಲಿ ಅನೇಕ ಯೋಜನೆಗಳನ್ನ ಮಾಡಿದ್ದಾರೆ, ಆದ್ರೆ ಅದನ್ನ ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಆಗಿಲ್ಲ ಅಂತಂದ್ರೆ ಉಸಿರಾಡುವಂತ ಗಾಳಿಯೇ ಇನ್ನಷ್ಟು ವಿಷವಾಗಿ ನಮ್ಮನ್ನ ಕಾಡುತ್ತೆ, ಕೊಲ್ಲುತ್ತೆ. ಏನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಸೂಕ್ತ ರೀತಿಯಲ್ಲಿ ಕಠಿಣ ಕ್ರಮವನ್ನ ಸರಿಯಾಗಿ ಜಾರಿ ಮಾಡಲಿ ಅನ್ನೋದೇ ನಮ್ಮ ಆಶಯ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.